ವೈರಾಗ್ಯ ಚಕ್ರವರ್ತಿ ಮಡಿವಾಳ ಶಿವಯೋಗಿಗಳವರ 145ನೇ ಪುಣ್ಯಾರಾಧನೆ ಹಾಗೂ ಜಾತ್ರಾ ಮಹೋತ್ಸವ ಇದೇ ಫೆಬ್ರವರಿ 4ರಂದು ಧಾರವಾಡ ಜಿಲ್ಲೆ ಗರಗದ ಶ್ರೀ ಮಡಿವಾಳೇಶ್ವರ 145ನೇ ಪುಣ್ಯಾರಾಧನೆ ಮತ್ತು ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ನೆರವೇರಿತು ಮತ್ತು ಪರಮ ಪೂಜ್ಯ ಶ್ರೀ ಆತ್ಮಾರಾಮ್ ಮಹಾಸ್ವಾಮಿಗಳ ಅಪ್ಪಣೆಯ ಮೇರೆಗೆ ರಥೋತ್ಸವ ಕಾರ್ಯಕ್ರಮ ನಡೆಯಿತು. ಲಕ್ಷಾಂತರ ಭಕ್ತರು ತೇರು ಎಳೆಯುವ ಮೂಲಕ ಜಾತ್ರೆಗೆ ಸಾಕ್ಷಿಯಾದರು. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಖಾಲಿಗಾಡ ಓಡಿಸುವ ಸ್ಪರ್ಧೆ, ಸಾಮೂಹಿಕ ವಿವಾಹ, ಶಿವದೀಕ್ಷೆ, ಬಯಲು ಕುಸ್ತಿಗಳು, ನಾಟಕ, ಮಕ್ಕಳು ಆಡುವಂಥ ಮನರಂಜನಾ ಚಟುವಟಿಕೆಗಳನ್ನು ಆಯೋಜನೆ ಮಾಡಲಾಗಿತ್ತು. ಆಗಮಿಸಿದ ಭಕ್ತರಿಗೆ ಹೋಳಿಗೆ, ಬುಂದೆ, ಗೋಧಿ ಹುಗ್ಗಿ, ರೊಟ್ಟಿ ಇನ್ನೂ ಅನೇಕ ವಿವಿಧ ಭಕ್ಷ್ಯಗಳನ್ನು ನೂರಾರು ಬಾಣಿಸಿಗರಿಂದ ತಯಾರಿಸಲಾಗಿತ್ತು. ಜಾತ್ರೆಗೆ ಜಿಲ್ಲೆಯ ಎಲ್ಲ ಭಾಗಗಳಿಂದ ಚಕ್ಕಡಿ, ಟ್ರ್ಯಾಕ್ಟರ್ ವಾಹನ ಮೂಲಕ ತಂಡೋಪತಂಡವಾಗಿ ಬರುವುದು ಸರ್ವೇ ಸಾಮಾನ್ಯವಾಗಿತ್ತು. ಜಾತ್ರೆಯ ಸಿದ್ಧತೆ ಬಗ್ಗೆ ಮುಖಂಡರಾದ ಅಶೋಕ್ ದೇಸಾಯಿ ಅವರು ಉಪ್ಪಾರ ಪತ್ರಿಕೆಯೊಂದಿಗೆ ವಿಷಯವನ್ನು ಹಂಚಿಕೊಂಡರು. ಯಾವಾಗ ಗೊತ್ತಾಗ ಮಡಿವಾಳಜ್ಜರ ಜೀವಂತ ಸಮಾಧಿಗೆ ಹೋದವರು, ಆವಾಗ ಏನು ಒಂದು ಪರಂಪರೆ ಇತ್ತು, 7 ದಿವಸ ಭಜನೆ ಮಾಡಿ ಆಮ್ಯಾಗೆ ಅಜ್ಜಾರು ಜೀವಂತ ಸಮಾಧಿಗೆ ಹೋಗಿದ್ರು. ಅದೇ ಪರಂಪರೆ ಇವತ್ತು ಮಟನೂ ನಡ್ಕೊಂಡು ಬಂದೈತಿ. ಇಲ್ಲಿ 1 ವಾರದಿಂದ ಈಗ ನಿರಂತರ ಭಜನೆ ಇತ್ತು, ಅದ್ರ ಕೂಡ ಅನ್ನದಾಸೋಹ ಎಲ್ಲ ಇತ್ತು. ಎಲ್ಲ ಚಕ್ಕಡಿ ಮತ್ತು ಟ್ರ್ಯಾಕ್ಟರ್ದಲ್ಲಿ ಬರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಕೂಡ ಮಹಾಪ್ರಸಾದವನ್ನು ಅಲ್ಲೇ ಚಕ್ಕಡಿಯಲ್ಲಿ ಓದುವವರು ಊಟ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆದ ಕಾರಣ ಜಗದ್ಗುರು ಮಡಿವಾಳೇಶ್ವರ ಅವರ ಈ ಜಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಸೇರಿದ್ದಾರೆ. ಇದೇ ದಿನ ನಾಳೆ ಮತ್ತು ನಾಡ್ದ 2 ದಿನ ಕುಸ್ತಿ ಇರ್ತವೆ ಹಾಗೂ ರವಿವಾರ ದಿನ ಚಕ್ಕಡಿ ಸರತ್ತು ಇರ್ತದೆ. ಈಗ ಸತತವಾಗಿ 7 ದಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ನಾವು ಈಗಾಗಲೇ 125 ಕ್ವಿಂಟಲ್ ಅಕ್ಕಿಯನ್ನು ಬಸಿದಿದ್ದೇವೆ. 20 ಕ್ವಿಂಟಲ್ ಬುಂದಿಯನ್ನು ಮಾನ್ಯ ಶ್ರೀ DYSP ಆಗಿರ್ತಕ್ಕಂಥ ಮಡಿವಾಳಪ್ಪ ಸಂಘ ಸಾಹೇಬರು ನಮಗೆ ಅವರು ಈ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೂ ಮತ್ತು ಅನೇಕ ಮಹಿಳೆಯರು ಬದನೆಕಾಯನ್ನು ಕೊಡಿಸಿದ್ದಾರೆ, ಹಾಗೂ ಒಬ್ಬರು ರವೆ ಕೊಡಿಸಿದ್ದಾರೆ, ಬೆಲ್ಲ ಕೊಡಿಸಿದ್ದಾರೆ. ಈಗ ಲಕ್ಷಾಂತರ ಜನರಿಗೆ ಊಟದ ವ್ಯವಸ್ಥೆ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ನಮಗೆ ಆಹಾರದ ವ್ಯವಸ್ಥೆ ಉತ್ತಮ ರೀತಿಯಾಗಿ ಎಲ್ಲ ಕೂಡಿದೆ. ಹಾಗೂ ಈ ಧಾರವಾಡ ಜಿಲ್ಲೆಯಲ್ಲಿ ಅತಿ ದೊಡ್ಡ ಜಾತ್ರೆ ಆಗಿರೋದ್ರಿಂದ ಎಲ್ಲ ಪೊಲೀಸ್ ಸಿಬ್ಬಂದಿ ಆಗಲಿ, ಆರೋಗ್ಯ ಇಲಾಖೆ ಆಗಲಿ, ಎಲ್ಲ ಗ್ರಾಮ ಪಂಚಾಯತಿ, ಎಲ್ಲ ಊರುಗಳ ಗ್ರಾಮ ಪಂಚಾಯತಿಯವರು ಬಹಳ ಸಹಕಾರ ನೀಡಿ ಈ ಜಾತ್ರೆಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಅತಿ ಉತ್ತಮ ರೀತಿಯಾಗಿ ಮಾಡ್ತಾರೆ ಅಂತ ನಾನು ಹೇಳ್ಬಸ್ತಾ ಇದ್ದೇನೆ.